ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಒಂದು ಬಣವು ಸತೀಶ್ ಜಾರಕಿಹೊಳಿಯನ್ನ ಮಣಿಸಲು ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಸೆಳೆದುಕೊಳ್ಳಲು ಯತ್ನಿಸ್ತಾ ಇದೆ ಎಂದು ಜನಾರ್ದನ್ ರೆಡ್ಡಿ ಮಾಡಿದ್ದ ಆರೋಪಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದಿದ್ದಾರೆ. ರಾಮುಲು ಬರೋದು ಬಿಡೋದು ಪಕ್ಷ ಹಾಗೂ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಆ ವಿಷಯ ನಾನು ನಿರ್ಣಯ ಮಾಡೋದಲ್ಲ ಎಂದು ನುಡಿದ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಹಿರಿಯ ಮುಖಂಡರಾಗಿದ್ದು ಯಾರಿಗೂ ಅವರನ್ನ ಮಣಿಸುವ ಉದ್ದೇಶವಿಲ್ಲ ಎಂದು ಹೇಳಿದ್ದಾರೆ. ಜೊತೆಗೆ ರೆಡ್ಡಿ ಅವರದ್ದು ಕೇವಲ ರಾಜಕೀಯ ಸ್ಟೇಟ್ಮೆಂಟ್ ಅಷ್ಟೇ ಎಂದು ಜನಾರ್ದನ ರೆಡ್ಡಿ ಅವರ ಹೇಳಿಕೆಯನ್ನ ತಳ್ಳಿ ಹಾಕಿರುವ ಎಂಬಿ ಪಾಟೀಲ್, ಅವರವರ ಜಗಳದಲ್ಲಿ ಇದನ್ನ ಹರಿಬಿಟ್ಟಿದ್ದಾರೆ. ರೆಡ್ಡಿ ಅವರೇ ಕಾಂಗ್ರೆಸ್ ಸೇರ್ತಾ ಇರಬೇಕು, ಆದ್ರೆ ನಾವು ಅವರನ್ನ ಸೇರಿಸಿಕೊಳ್ಳಲ್ಲ ಎಂದು ಲೇವಡಿ ಮಾಡಿದ್ರು. ನೋಡಿ ಸತೀಶ್ ಜಾರಕಿಹೊಳಿ ಮನಸ್ಲಿಕ್ಕೆ ಯಾರ ಕಡೆಗೂ ಸಾಧ್ಯ ಆಗೋದಿಲ್ಲ. ಆ ರೀತಿ ಅಂತ ಉದ್ದೇಶನೂ ಯಾರಿಗೂ ಇರೋದಿಲ್ಲ. ಈ ಶ್ರೀರಾಮುಲು ಬರ್ತಿದ್ರೆ ಅದು ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ನಾನು ನಿರ್ಧಾರ ಮಾಡಲ್ಲ. ಮುಖ್ಯಮಂತ್ರಿಗಳು, KPC ಅಧ್ಯಕ್ಷರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ, AICC ಜನರಲ್ ಸೆಕ್ರೆಟರಿ ಅವರು ಅವ್ರನ್ನ ಪಕ್ಷಕ್ಕೆ ತಗೋಬೇಕಾಗಿದ್ರು ಕೂಡ ನಮ್ಮ ಪಕ್ಷ ನಿರ್ಣಯ ಮಾಡ್ತದೆ, ನಾನು ನಿರ್ಣಯ ಮಾಡೋದಲ್ಲ. ಮತ್ತು ಇದು ಸತೀಶ್ ಜಾರಕಿಹೊಳಿ ವಿರೋಧ ಅದ್ಯಾವುದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ನಮ್ಮೊಬ್ಬ ಯುವ ಮುಖಂಡರು, ಅವರು ಒಬ್ಬ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು. ಅವ್ರನ್ನ ಮಣಿಸುವಂಥದ್ದು ಗಿಣಿಸುವಂಥದ್ದು ಅದು ಆಗೋದಿಲ್ಲ. ಮತ್ತು ಅಂಥ ಉದ್ದೇಶನೂ ಕೂಡ ಯಾರಿಗೂ ಇಲ್ಲ. ಅವ್ರು ಮಣಿಸ್ಬೇಕಂತ ಉದ್ದೇಶನೂ ಯಾರಿಗೂ ಇಲ್ಲ. ಸುಮ್ಮನೆ ಇದೆಲ್ಲನೂ ಕೂಡ ಈ ಮಾಧ್ಯಮ ಸೃಷ್ಟಿ ಇರಲ್ಲ. ರೆಡ್ಡಿ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟು. ಯಾಕಂದರೆ ಅವ್ರಿಗೆ ರೆಡ್ಡಿಗೆ ಅವ್ರಿಗೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ರೆಡ್ಡಿ ಅದನ್ನು ಅವ್ರಿಗೆ ಶ್ರೀರಾಮುಲು ಇದನ್ನ ಮಾಡಬೇಕು ಅಂತೇಳಿ ಅವ್ರವ್ರ ಫೈಟ್ನಲ್ಲಿ ಇದನ್ನು ರೆಡ್ಡಿ ಅವರು ಹರಿದು ಬಿಟ್ಟಿದ್ದು. ರೆಡ್ಡಿ ಅವರೇ ಕಾಂಗ್ರೆಸ್ ಸೇರ್ತಿರ್ಬೇಕು, ಆದ್ರೆ ಕಾಂಗ್ರೆಸ್ ಸೇರಿಸ್ಕೊಳ್ಳೋದಲ್ಲ. ಅವ್ರನ್ನ ಸೇರಿಸ್ಕೊಳ್ಳಲ್ಲ, ನಮ್ಮಲ್ಲಿ ಸೇರಿಸ್ಕೊಳ್ಳಲ್ಲ, ನಮ್ಮೆಲ್ಲ ಸೇರಿಸ್ಕೊಳ್ಳಲ್ಲಪ್ಪ. ಸರಳವಾಗಿ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅವ್ರ ವಿರುದ್ಧೆಲ್ಲ ಹೋರಾಟ ಮಾಡಿದ್ದೀವಿ. ನನಗೆ ಗೊತ್ತಿಲ್ಲ ಊಟ ಹಾಕಿದಾರ ಇಲ್ಲ ಅಂತ ಹೇಳಿ. ಊಟ ತೋರಿಸಾಕ್ತಾರಾ? ಆಯಿತು, ಒಂದು ಊಟ ಹಾಕಿರ್ಬೋದು, ಹಾಕಿದಾರೆ ಗೊತ್ತಿಲ್ಲ ನನಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.